ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಐಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಸ್ಟ್ ಕನ್ನಡ ಡಬ್ಡ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳ ಲಿಸ್ಟನ್ನು ನೋಡೋಣ. ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ ಆಲ್ಮೋಸ್ಟ್ ಮೂವೀಸ್ಗಳು ಯೂಟ್ಯೂಬ್ನಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗುತ್ತೆ. ಈ ವಿಡಿಯೋ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೀವಿನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪಾರ್ಟ್ 1 ವಿಡಿಯೋ ನೋಡಿದ ನಂತರ ಪಾರ್ಟ್ 2 ವಿಡಿಯೋವನ್ನು ನೋಡಿ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಎವರು. ಇದೊಂದು ತೆಲುಗು ಸಿನಿಮಾ. ಲೀಡ್ ರೋಲಲ್ಲಿ ಅಡವಿ ಶೇಷ್ ಅಂಡ್ ರಜಿನಾ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಒಬ್ಬಳು ಬಿಸ್ನೆಸ್ ವುಮೆನ್ ಮಾಡಿದ ಕ್ರೈಮ್ ಅನ್ನು ಕವರ್ ಅಪ್ ಮಾಡೋಕೆ SI ವಾಸುದೇವ್ ಸಹಾಯ ಮಾಡ್ತಾನೆ. ಈ ರೀತಿ ಸಿಂಪಲ್ ಆಗಿ ಸ್ಟಾರ್ಟ್ ಆದ ಸಿನಿಮಾ ಹೋಗ್ತಾ ಹೋಗ್ತಾ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗದೇ ಇರೋ ಅಂತಹ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೆ ಇರ್ತವೆ. ಸಿನಿಮಾದಲ್ಲಿ ಡೈರೆಕ್ಟರ್ ಟ್ವಿಸ್ಟ್ಗಳಲ್ಲೇ ಆಟ ಆಡಿದ್ದಾರೆ ಎನ್ಬಹುದು. ಇನ್ನ ಎವರು ಸಿನಿಮಾ ಯೂಟ್ಯೂಬ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಲಿಸ್ಟ್ ನಲ್ಲಿ 4ನೇ ಸಿನಿಮಾ ಮಾಯನ್. ಇದೊಂದು ತಮಿಳ್ ಸಿನಿಮಾ. ಲೀಡ್ ರೋಲ್ ಅಲ್ಲಿ ಸಂದೀಪ್ ಕಿಶನ್ ಅಂಡ್ ಲಾವಣ್ಯ ತ್ರಿಪಾಠಿ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಹೀರೋ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಆಗ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ಒಂದು ಮರ್ಡರ್ ಆಗುತ್ತೆ. ಮರ್ಡರ್ ಮಾಡಿದ ವ್ಯಕ್ತಿಯನ್ನು ತುಂಬಾ ಕಷ್ಟಪಟ್ಟು ನಮ್ಮ ಹೀರೋ ಕಂಡು ಹಿಡಿಯುತ್ತಾನೆ. ಕಂಡು ಹಿಡಿದ ತಕ್ಷಣವೇ ಕಿಲ್ಲರ್ ಸೂಸೈಡ್ ಮಾಡಿಕೊಳ್ತಾನೆ. ಮತ್ತೆ ಸ್ವಲ್ಪ ದಿನದ ನಂತರ ಇನ್ನೊಂದು ಮರ್ಡರ್ ಆಗುತ್ತೆ. ಕೊಲೆ ಮಾಡಿದ ವ್ಯಕ್ತಿಯನ್ನು ಹೀರೋ ಮತ್ತೆ ಹಿಡಿಯುತ್ತಾನೆ. ಆದ್ರೆ ಮತ್ತೆ ಕೊಲೆ ಮಾಡಿದ ವ್ಯಕ್ತಿ ಸೇಮ್ ಪ್ಯಾಟರ್ನ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತಾನೆ. ಮತ್ತೆ ಸೇಮ್ ಪ್ಯಾಟರ್ನ್ ಅಲ್ಲಿ ಕೊಲೆಗಳು ಆಗ್ತಾನೆ ಇರುತ್ತೆ. ಹಾಗೆ ಕೊಲೆ ಮಾಡಿದ ವ್ಯಕ್ತಿಗಳು ಸೇಮ್ ಪ್ಯಾಟರ್ನ್ ಅಲ್ಲಿ ಸೂಸೈಡ್ ಅನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಈ ಸೀರೀಸ್ ಮರ್ಡರ್ ಗಳಿಗೆ ರೀಸನ್ ಏನು ಎಂಬುದನ್ನು ನಮ್ಮ ಹೀರೋ ಹೇಗೆ ಕಂಡು ಹಿಡಿಯುತ್ತಾನೆ ಎಂಬುದು ಸಿನಿಮಾದ ಕಥೆ ಆಗಿರುತ್ತೆ. ಅಂಡ್ ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಸಿಗುತ್ತೆ. ಲಿಸ್ಟ್ ನಲ್ಲಿ 3ನೇ ಸಿನಿಮಾ ಇಮೈಕಾ ನೋಡಿಗಲ್. ಇದೊಂದು ತಮಿಳ್ ಮೂವಿ. ಲೀಡ್ ರೋಲ್ ಅಲ್ಲಿ ನಯನ್ತಾರಾ ಅಂಡ್ ಆತ್ರೇಯ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪಾ ಅಂದ್ರೆ, ಅಂಜಲಿ ಈಸ್ ಎ CBI ಆಫೀಸರ್. ಸಿಟಿಯಲ್ಲಿ ಒನ್ ಟೈಮಲ್ಲಿ ಒಂದೇ ಪ್ಯಾಟರ್ನ್ ಅಲ್ಲಿ ನಡೆದ ಸೀರೀಸ್ ಕೊಲೆಗಳು ಹಾಗೆ ಮರ್ಡರ್ಗಳು ಮತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ಕೊಲೆಗಳು ನಡೀತಾನೆ ಇರುತ್ತವೆ. ಆಗ ಆ ಕೇಸನ್ನು ಸಾಲ್ವ್ ಮಾಡಿದ ಅಂಜಲಿ ಮೇಲೆ ಮೀಡಿಯಾ ದೃಷ್ಟಿ ಹೋಗುತ್ತೆ. ಮತ್ತೆ ಆ ಸೀರೀಸ್ ಕೊಲೆಗಳು ಮತ್ತೆ ಯಾಕೆ ದಿಢೀರ್ ಆಗಿ ಸ್ಟಾರ್ಟ್ ಆಯ್ತು ಅಂಡ್ ಇದನ್ನು ಹೇಗೆ ಅಂಜಲಿ ಸಾಲ್ವ್ ಮಾಡ್ತಾಳೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಅಂಡ್ ಈ ಸಿನಿಮಾ ಯೂಟ್ಯೂಬ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಲಿಸ್ಟ್ ನಲ್ಲಿ 2ನೇ ಸಿನಿಮಾ ರೆಡ್. ಇದೊಂದು ತೆಲುಗು ಸಿನಿಮಾ. ಇದು ತಾಂಡಮ್ ತಮಿಳ್ ಮೂವಿಯ ರೀಮೇಕ್ ಆಗಿದೆ. ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ರಾಮ್ ಪೋತಿನೇನಿ ಅಂಡ್ ಮಲವಿಕಾ ಶರ್ಮಾ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಸಿದ್ಧಾರ್ಥ್ ಎಂಬ ಸಿವಿಲ್ ಇಂಜಿನಿಯರ್ ಹಾಗೆ ಆದಿತ್ಯ ಎಂಬ ಕಳ್ಳ ಇಬ್ಬರು ಒಂದೇ ತರ ಇರ್ತಾರೆ. ಇಬ್ಬರಲ್ಲಿ ಒಬ್ಬರು ಒಂದು ಮರ್ಡರ್ ಮಾಡಿದರಂತ ಪೊಲೀಸರಿಗೆ ಎವಿಡೆನ್ಸ್ ಸಿಗುತ್ತೆ. ಆಗ ಪೊಲೀಸರು ಒಬ್ಬನನ್ನು ಹಿಡಿದುಕೊಳ್ಳುತ್ತಾರೆ. ಇನ್ನೇನ್ ಕೇಸ್ ಸಾಲ್ವ್ ಆಗುವಾಗ ಅವನ್ ತರ ಇರೋ ಇನ್ನೊಬ್ಬ ಸಿಗ್ತಾನೆ. ಪೊಲೀಸರಿಗೆ ಇಬ್ಬರಲ್ಲಿ ಯಾರು ಮರ್ಡರ್ ಮಾಡಿದಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸಿನಿಮಾದಲ್ಲಿ ಮುಂದೆ ನೀವು ಅವರಿಬ್ಬರಲ್ಲಿ ಮರ್ಡರ್ ಮಾಡಿದವರು ಯಾರು ಎಂಬುದನ್ನು ನೋಡ್ತೀರಾ. ರೆಡ್ ಮೂವಿ ಯೂಟ್ಯೂಬ್ ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಲಿಸ್ಟ್ ನಲ್ಲಿ 1ನೇ ಸಿನಿಮಾ ಗೂಢಚಾರಿ. ಇದೊಂದು ತೆಲುಗು ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲ್ ಅಲ್ಲಿ ಅಡವಿ ಶೇಷ್ ಅಂಡ್ ಶೋಭಿತಾ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಗೋಪಿ ಅನ್ನೋನು ರಾ ಇನ್ವೆಸ್ಟಿಗೇಷನ್ ಟೀಮ್ಗೆ ಜಾಯಿನ್ ಆದ ನಂತರ ಗ್ರಾಜ್ಯುಯೇಷನ್ ದಿನವೇ ಕೆಲವೊಂದು ಸಿಚುವೇಶನ್ ಇಂದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅಂತ ಡಿಕ್ಲೇರ್ ಆಗ್ತಾನೆ. ಇಲ್ಲಿಂದ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಸ್ಟಾರ್ಟ್ ಆಗ್ತವೆ. ಮುಂದೆ ಹೀರೋ ಇದರಿಂದ ಹೇಗೆ ಹೊರಗೆ ಬರ್ತಾನೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ನಮ್ಮ ಇಂಡಿಯನ್ ಮೂವೀಸ್ಗಳಲ್ಲಿ ಬಂದ ಒನ್ ಆಫ್ ದಿ ಬೆಸ್ಟ್ ರಾ ಕ್ಯಾಟಗರಿ ಮೂವಿ. ಅಂಡ್ ಈ ಸಿನಿಮಾ ಅಮೆಜಾನ್ ಪ್ರೈಮ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಇವು ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್. ಈ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ನೀವಿನ್ನು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವು ಫ್ರೆಂಡ್ಸ್, ನಾನು ನೋಡಿದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್. ಈ ಕ್ಯಾಟಗರಿಯಲ್ಲಿ ಮುಂದೆ ಪಾರ್ಟ್ 3 ಪಾರ್ಟ್ 4 ವಿಡಿಯೋಗಳು ಬರ್ತಾನೆ ಇರ್ತವೆ, ಮಿಸ್ ಮಾಡ್ಕೋಬೇಡಿ. ಸೊ ದಟ್ಸ್ ಇಟ್ ಗೈಸ್. ಈ ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.